ಗಣಪತಿಪುರ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲರೂ ಹಿರಿಯರು, ವಿಶೇಷವಾಗಿ ಮಹಿಳೆಯರು ಇಲ್ಲಿ ಇದು ಚೆನ್ನಾಗಾಗಬೇಕು ಅಂತಕ್ಕಂಥ ಒಂದು ಒತ್ತಾಯ ಇತ್ತು. ಅದರಿಂದ ಎಲ್ಲೆಲ್ಲಿ ಬಡಾವಣೆಗಳಲ್ಲಿ ಪಾರ್ಕ್ಗಳಿದೆ ಎಲ್ಲವೂ ಇದಾಗಬೇಕು. ಇದ್ರ ಜೊತೆಗೆ ಇನ್ನೂ 3 ಪಾರ್ಕ್ ತಂದಿದ್ದೇನೆ. ಇದೇ ರೀತಿ ಇದಕ್ಕಿಂತ ಚೆನ್ನಾಗಿ ಮಾಡಬೇಕು ಅಂತ ಉದ್ದೇಶದಿಂದ ಆಂಜನೇಯ ದೇವಸ್ಥಾನದ ಪಾರ್ಕು, ಉಷಾ ಪಾರ್ಕು, ಕಿರ್ಲಸ್ಕರ್ ಪಾರ್ಕನ್ನು ಈ ಬಜೆಟ್ನಲ್ಲಿ 5 ಕೋಟಿ ರೂಪಾಯಿ ಅಂತ, ಆಂಜನೇಯ ದೇವಸ್ಥಾನಕ್ಕೆ ಸುಮಾರು ಒಂದು 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಏನು ಸರ್ಕ್ಯುಲರ್ ಪಾರ್ಕ್ ಮಾಡಿದ್ವಿ ಅದೇ ಮಾದರಿಯಲ್ಲಿ ಅದನ್ನು ಮಾಡಬೇಕು ಅಂತ ಉದ್ದೇಶ ಅದನ್ನು ತಂದಿದ್ದೇನೆ. ಉಷಾ ಪಾರ್ಕ್ ತಂದಿದ್ದೇನೆ. ಮತ್ತು ಶಂಕರ್ ಮಠದ ಕಿರ್ಲಸ್ಕರ್ ಪಾರ್ಕ್ ಅವೆಲ್ಲ ಸೇರಿ ಒಂದು 3-4 ಪಾರ್ಕ್ಗಳನ್ನು ಈ ವರ್ಷದಲ್ಲಿ ಸೇರಿಸ್ಕೊಂಡಿದ್ದಾರೆ. ಚೆನ್ನಾಗಿ ಪಾರ್ಕ್ ಇದ್ದರೆ ನಮ್ಮ ಜನ ಬೇರೆ ಕಡೆ ಹೋಗಲ್ಲ, ಇಲ್ಲೇ ಇರ್ತಾರೆ ಅಂತಕ್ಕಂಥ ಉದ್ದೇಶದಿಂದ. ಜೊತೆಗೆ ಈ ಬೋರ್ನಲ್ಲಿ ನೀರಿದೆ. ಈಗ ನಮ್ಮ ಕಂಡಕ್ಟರ್ಗೆ ಹೇಳಿದ್ದೇನೆ, ಈ ರಸ್ತೆಗೆ ಎಲ್ಲ ಮನೆಗೂ ಬೋರ್ ನೀರು ಕೊಡೋದಕ್ಕೂ ಹೇಳಿದ್ದೇನೆ. ಎಲ್ಲಿ ಎಷ್ಟು ನೀರಿದೆ ನೋಡಿ, 1 ವರ್ಷಕ್ಕೋ 2 ವರ್ಷಕ್ಕೋ 3 ವರ್ಷಕ್ಕೋ ಬೋರ್ ವ್ಯವಸ್ಥೆನೂ ಮಾಡ್ಕೊಡ್ಬೇಕು ಅಂತಕ್ಕಂಥದ್ದು ಹೇಳಿದ್ದೇನೆ. ಏನಾದರೂ ಸಮಸ್ಯೆ ಇದ್ರೆ ನಾನೇ ಬಡಾವಣೆ ಕೊಡ್ಸಂಗೆ ಆ ಸಮಸ್ಯೆಗಳಿದೆ. ಆಮೇಲೆ ಭಾಷಾ ಎಲ್ಲೆಲ್ಲಿ ಪ್ರಾರಂಭ ಆಗೈತೋ ತಗೊಂಡಿದ್ದೇನೆ. ಯುದ್ಧದ ಸಂದರ್ಭದಿಂದ ಪ್ರಾರಂಭ ಮಾಡಿದ್ರು ಒಂದೂವರೆ ತಿಂಗಳು ಮುಂಚೆನೆ. ಈಗ ರೇಟ್ ಏನಾಗಿದೆ, 45,000 ರೂಪಾಯಿದಿಂದ 85,000 ರೂಪಾಯಿ ಟನ್ ಆಗಿರೋದ್ರಿಂದ ಕಾರಣ ಯೂಸ್ ಐತೆ. ಇನ್ನೊಂದು 15 ದಿನದಲ್ಲಿ ಅದೇನಾದ್ರು ಕಡಿಮೆ ಆಯಿತು ಅಂದರೆ ಎಲ್ಲೆಲ್ಲಿ ಇಡೀ ಕ್ಷೇತ್ರದಲ್ಲಿ ಸುಮಾರು ಒಂದು 50-60 ಕೋಟಿ ರೂಪಾಯಿನ ತಗೊಂಡಿದ್ದೀನಿ. ಡಿಶಿಫ್ಟ್ ಮಾಡಬೇಕು, ಎಲ್ಲೆಲ್ಲ ಹಾಕ್ಬೇಕು ತಗೊಂಡಿದ್ದೀನಿ. ಇನ್ನೊಂದು 25 ಕೋಟಿ ಭಾಷಾ ಯುದ್ಧ ಬೇಗ ಮುಗಿತು ಅಂತಂದರೆ ಈ ಕ್ಷೇತ್ರದ ಎಲ್ಲ ಬೂತ್ಗಳಲ್ಲಿ ಏನೇನು ಕೆಲಸ ಆಗಬೇಕು ಅಷ್ಟೊಂದು ತಗೊಂಡಿದ್ದೇನೆ. ಎಲ್ರಿಗೂ ಒಳ್ಳೆಯದಾಗಿ. ನಮಸ್ಕಾರ. ಇವತ್ತು ಬೆಳಗ್ಗೆ ಜಾವ ಇವತ್ತು ಪಾರ್ಕ್ ಬಂದು ಸುಮಾರು ವರ್ಷದಿಂದ ಇತ್ತು. ಇಲ್ಲಿ ಜನ ಎಲ್ಲ ಏನು ಮಾಡಿದ್ರು, ಸರಿಗಿಲ್ಲ, ಸ್ವಲ್ಪ ಹಾಳಾಗಿದೆ ಅಂಥೇಳಿ ಗೋಪಾಲಣ್ಣನ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡ್ರು. ಅದನ್ನು ಪರಿಗಣಿಸಿ ಗೋಪಾಲಣ್ಣವರು ಎಲ್ಲ ಸುಜಾತ್ಯವಾಗಿ ಎಲ್ಲ ಚೇರ್ಗಳು ಮತ್ತು ಎಲ್ಲ ವ್ಯವಸ್ಥೆ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಈಗ ಓಡಾಡೋಕ್ಕೆಲ್ಲ ಚೆನ್ನಾಗಿ ಆಗಿದೆ ಅಂತೇಳಿ ನಾನು ಖುಷಿ ಪಡ್ತೀನಿ. ಇದು ತುಂಬ ದಿನದಿಂದ ಈ ಬಡಾವಣೆಯಲ್ಲಿರೋ ಅವರೆಲ್ಲ ಕೇಳ್ಕೊಂಡಿದ್ರು, ಸ್ವಲ್ಪ ಹೇಳಿ ರೆಡಿ ಮಾಡಿಸಿ ಅಂತ. ಅದರಿಂದ ನೋಡಿ ನಮ್ಮ ಹೆಣ್ಮಕ್ಳಿಗೆಲ್ಲ ಓಡಾಡೋಕ್ಕೆ ಅನುಕೂಲ ಆಯಿತು. ನಮ್ಮ ಗೋಪಾಲಣ್ಣಂಗೆ ಧನ್ಯವಾದಗಳು ಹೇಳ್ತೀವಿ. ನಮಸ್ಕಾರ. ನಾನು ನಂಜಮ್ಮ ಅಂತ ಇದೇ ಏರಿಯಾದಲ್ಲಿ ಇಲ್ಲೇ ಇರೋದು, ಪಕ್ಕದಲ್ಲಿ ಮನೆ ಇದೆ. ನಾವು ಎಲ್ಲರೂ ರಿಕ್ವೆಸ್ಟ್ ಮಾಡಿಕೊಂಡು ನಮ್ಮ ಗೋಪಾಲಯ್ಯನವರಿಗೆ ಹಾಗೂ ಯಶೋಧನವರಿಗೂ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದು. ಅವರು ದೊಡ್ಡ ಮನಸ್ಸು ಮಾಡಿ ನಮಗೆ ನೀಟಾಗಿ ಪಾರ್ಕ್ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಧನ್ಯವಾದಗಳು. ತುಂಬ ದಿನ ಪಾರ್ವತಮ್ಮ, ನಾನು ತುಂಬ ದಿನಗಳಿಂದ ಇಲ್ಲ, ತುಂಬ ಹಾಳಾಗಿತ್ತು. ಮತ್ತು ಇವಾಗ ಎಲ್ಲ ಗೋಪಾಲಣ್ಣವ್ರನ್ನ ಕೇಳಿಕೊಂಡು ಯಶೋಧಮ್ಮವ್ರನ್ನ ಕೇಳಿಕೊಂಡು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ತುಂಬ ಧನ್ಯವಾದಗಳು. ನಾವಿಲ್ಲಿ ಓಡಾಡ್ತಾ ಇದ್ದಾಗ ಪಾರ್ಕ್ ತುಂಬ ಹದಗೆಟ್ಟಿತ್ತು. ಸರಿ, ಇಲ್ಲಿರೋರೆಲ್ಲ ಅಕ್ಕಪಕ್ಕದವರೆಲ್ಲ ಈ ಪಾರ್ಕ್ನ ಕ್ಲೀನ್ ಮಾಡಿಸಿ ಸ್ವಲ್ಪ ಚೆನ್ನಾಗಿ ಮಾಡಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ರು. ಯಶೋಧ ನಾರಾಯಣ ಅವರು ಮತ್ತು ಗೋಪಾಲಣ್ಣ ಹೇಮಕ್ಕ ಅವರೆಲ್ಲ ಸೇರಿ ಇವಾಗ ಈ ಪಾರ್ಕು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ನೋಡಿ ಅಕ್ಕಪಕ್ಕದವರೆಲ್ಲ ಪಾರ್ಕ್ ನೋಡಿದ ತಕ್ಷಣವೇ ನಾವು ನಾಳೆಯಿಂದನೇ ಶುರು ಮಾಡೋಣಪ್ಪ, ಪಾರ್ಕ್ ವಾಕ್ ಮಾಡೋಣ ಅನ್ನೋ ಥರ ಆಗಿದೆ. ಬಸವತಿ ಅಂತ ಗೋಪಾಲಣ್ಣವರ ಒಂದು ನೇತೃತ್ವದಲ್ಲಿ ಹೆಣ್ಮಕ್ಳಿಗಂತೂ ತುಂಬ ಒಳ್ಳೆಯದಾಗಿದೆ. ಅವರು ಹೆಣ್ಮಕ್ಳ ಬಗ್ಗೆ ಮಾತ್ರ ತುಂಬ ಕನಿಕರ ಆಗಲಿ ಮಮತೆ ಆಗಲಿ ತೋರಿಸ್ತಾರೆ. ಮತ್ತು ಈ ಪಾರ್ಕಲ್ಲಿ ಓಡಾಡೋಕ್ಕೆ ಅವ್ಯವಸ್ಥೆ ಆಗಿದ್ದನ್ನು ಸುವ್ಯವಸ್ಥಿತವಾಗಿ ಮಾಡಿಕೊಟ್ಟಿದ್ದಾರೆ. ಎಲ್ಲ ಹೆಣ್ಮಕ್ಳಿಗೆ ಅನುಕೂಲ ಆಗ್ತಾಯಿದೆ. ಇದ್ರ ಜೊತೆಗೆ ನಾರಾಯಣಣ್ಣನೇ ಆಗಲಿ ಯಶೋಧನೇ ಆಗಲಿ ಮುಖಂಡರಾಗಿ ಅದ್ರ ಜೊತೆಗೆ ಅವ್ರ ಮಗ ಕೂಡ ಪ್ರೇಮ್ ಎಲ್ಲದಕ್ಕೂ ಸ್ಪಂದಿಸ್ತಾರೆ. ಅದೊಂದಕ್ಕೆ ತುಂಬ ಸಂತೋಷ ಆಗುತ್ತೆ ನಮಗೆ. ಹೆಣ್ಮಕ್ಳು ಅಂದರೆ ಅಷ್ಟು ಆಸೆ ಮಾಡ್ತಾರೆ. ನಮ್ಮ ಏರಿಯಾದಲ್ಲಿ ಒಂದು ಹೇಳಬೇಕು ಅಂತ ಅಂದರೆ, ಯಾವುದೇ ಒಂದು ನಾವು ಇಂಥ ಕಷ್ಟ ಇದೆ ಅಂತಂದರೆ ತಕ್ಷಣ ಹೋಗಿ ನಾವು ಹೇಳೋದು ಫಸ್ಟು ನಾರಾಯಣ ಅವ್ರಿಗೆ ಮತ್ತು ಯಶೋಧವ್ರಿಗೆ. ಯಾಕೆ ಅಂದರೆ ದೇವರು ಎಲ್ಲ ಕಡೆನೂ ಓಡಾಡಲ್ಲ. ಆವಾಗ ಏನಾಗುತ್ತೆ, ಯಾರೋ ಒಂದಿಬ್ಬರನ್ನ ಅವ್ರು ಇದ್ರಲ್ಲಿ ಬಿಟ್ಟಿರ್ತಾರೆ. ಆ ಮುಖಾಂತರ ನಾವು ಫಸ್ಟ್ ಹೇಳೋದು ಅವ್ರಿಗೆ, ಅವ್ರಿಗೆ ಹೇಳಿದ್ಮೇಲೆ ಆ ಕೆಲಸ ಪ್ರತಿಯೊಂದೂ ಇಲ್ಲಿವರೆಗೂ ನಡೀತಾ ಇದೆ. ಏನೇ ಕೇಳಿ, ಒಂದು ಯಾರ್ದಾರು ಒಂದು ಮದುವೆ ಅಂದರು, ಅಲ್ಲ ಯಾರಿಗಾದ್ರೂ ಆರೋಗ್ಯ ಸಮಸ್ಯೆ ಅಂದ್ರೂ, ಒಂದು ನೀರಿನ ಸಮಸ್ಯೆ, ಒಂದು ರೋಡ್ ಸಮಸ್ಯೆ, ಎಲ್ಲನೂ ಪ್ರತಿಯೊಂದೂ ಇವರು ಸಹಕರಿಸಿ ನಮಗೆ ಎಲ್ಲದಕ್ಕೂ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಆದ್ದರಿಂದ ಫಸ್ಟ್ ನಾನು ನಾರಾಯಣ ಮತ್ತು ಗೋಪಾಲಣ್ಣವ್ರಿಗೆ ಮತ್ತು ಅವ್ರ ಮಗ ಪ್ರೇಮ್ಗೆ ಅಭಿನಂದನೆ ಸಲ್ಲಿಸ್ತೀನಿ. ಆಮೇಲೆ ಗೋಪಾಲಣ್ಣವ್ರಿಗೂ ಫಸ್ಟ್ ಅಭಿನಂದನೆ ಸಲ್ಲಿಸ್ತೀನಿ. ಹಂಗಾಗಿ ಗೋಪಾಲಣ್ಣವ್ರಿಗೆ, ನಾರಾಯಣವ್ರಿಗೆ